ಇನ್ನು ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಿದ ಅಂತ. ಪುಟ್ಟ ಬಾಲಕ ಗೋವರ್ಧನಗಿರಿಯನ್ನ ಅದು ಕಿರುಬೆರಳಿನಿಂದ ಎತ್ತುತ್ತಾನೆ. ಈ ಸನ್ನಿವೇಶ ಯಾಕಾಯ್ತು? ಯಾಕೆ ಕೃಷ್ಣ ಗೋವರ್ಧನಗಿರಿಯನ್ನ ಎತ್ತಿದ? ಮತ್ತೆ ನೆರೆದಂಥವರಿಗೆಲ್ಲ ಅದೊಂದು ಅತಿ ಆಶ್ಚರ್ಯದ ಸಂಗತಿ, ಆಘಾತದ ಸಂಗತಿ. ಕೃಷ್ಣ ಇಷ್ಟು ಪುಟ್ಟ ಬಾಲಕ ಗಿರಿಯನ್ನ ಎತ್ತಿದ ಅಂತ. ಈ ಘಟನೆಯನ್ನ ಯಾಕಾಯ್ತು ಆಚಾರ್ಯ? ಗೋವರ್ಧನ ಗಿರಿಯನ್ನ ಎತ್ತಿದ್ದು ಎರಡು ಕಾರಣಕ್ಕಾಗಿ ಅಂತ ಹೇಳ್ಬೋದು. ಕವಿಗಳು ಹೀಗೆ ವರ್ಣನೆ ಮಾಡ್ತಾರೆ. ಇಂದ್ರದೇವರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತಂತೆ. ಯಾಕಂತಂದರೆ ಇಂದ್ರದೇವರಿಗೆ ನಡೀತಿದ್ದಂತಹ ಪೂಜೆಯನ್ನು ಕೃಷ್ಣ ತಪ್ಪಿಸಿ ಗೋವರ್ಧನಗಿರಿಗೆ ಪೂಜೆ ಆಗಲಿ ಅಂತ ಹೇಳ್ತಾನೆ. ಯಾಕಂದರೆ ಗೋವುಗಳೆಲ್ಲ ಆ ಗಿರಿಯಲ್ಲೇ ಹೋಗಿ ಮೇಯ್ತಿದ್ದು, ಆಹಾರವನ್ನು ಪಡಿತಿದ್ದು. ಅಂತಹ ಗಿರಿಗೆ ನಾವು ಪೂಜೆಯನ್ನು ಮಾಡೋಣ, ಇಂದ್ರನಿಗೆ ಬೇಡ ಅಂತ ಹೇಳಿದಾಗ ಇಂದ್ರನಿಗೆ ಸ್ವಲ್ಪ ಸಿಟ್ಟು ಬಂದು ಅವನೇನು ಮಾಡ್ದ, ಧೋಧೋ ಧೋಧೋ ಅಂತ ಮಳೆಯನ್ನು ಸುರಿಸ್ದ. ಆ ಮಳೆಯನ್ನು ಸುರಿಸಿದಾಗ ಎಲ್ಲ ಭಕ್ತರನ್ನು ಕಾಪಾಡಲಿಕ್ಕಾಗಿ ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿದ ಅಂತ. ಗೋವರ್ಧನಗಿರಿಯನ್ನೇ ಯಾಕೆ ಎತ್ತಬೇಕಿತ್ತು? ಈಗ ಸಾಮಾನ್ಯವಾಗಿ ನೋಡೋದಾದರೆ ಒಬ್ಬ ಶತ್ರು ಇರ್ತಾನೆ, ಅವನಿಗೆ ಇನ್ನೊಬ್ಬ ಶತ್ರು ಇರ್ತಾನೆ, ಅವನನ್ನು ಕೆಣಕಿದ್ರೆ ಇವನಿಗೆ ಸಿಟ್ಟು ಬರದೇ ಇರತ್ತಾ? ಹಾಗೆ ಇಂದ್ರದೇವರಿಗೆ ಶತ್ರು ಯಾರು ಅಂದರೆ ಪರ್ವತ. ಪರ್ವತ ಯಾಕೆ ಇಂದ್ರದೇವರಿಗೆ ಶತ್ರು ಅಂದರೆ, ಹಿಂದೆ ಇಂದ್ರದೇವರು ತಮ್ಮ ವಜ್ರಾಯುಧದಿಂದ ಪರ್ವತದ ರೆಕ್ಕೆಗಳನ್ನು ಕತ್ತರಿಸ್ತಾರಂತೆ. ಪರ್ವತಗಳಿಗೆಲ್ಲ ಮೊದಲು ರೆಕ್ಕೆ ಇತ್ತು. ಅವು ಏನು ಮಾಡ್ತಿದ್ವು ಅಂದರೆ, ತಮಗೆಲ್ಲಿ ಬೇಕೋ ಅಲ್ಲಿ ಹಾರ್ಕೊಂಡು ಹೋಗಿ ಕೂತ್ಬಿಡ್ತಿದ್ವಂತೆ. ತುಂಬ ತೊಂದರೆ ಆಗ್ತಿತ್ತು. ಅದಕ್ಕಾಗಿ ಇಂದ್ರದೇವರು ತಮ್ಮ ವಜ್ರಾಯುಧದಿಂದ ಪರ್ವತದ ರೆಕ್ಕೆಗಳನ್ನು ಕತ್ತರಿಸ್ತಾರೆ ಅಂತ. ಹಾಗಿದ್ಮೇಲೆ ಗೋವರ್ಧನಗಿರಿಯು ಒಂದು ಪರ್ವತ ಅಲ್ವಾ, ಅದರ ರೆಕ್ಕೆಯನ್ನು ಇಂದ್ರದೇವರು ಕತ್ತರಿಸಿದ್ರು. ಹಾಗಿದ್ಮೇಲೆ ಇಂದ್ರದೇವರು ಗೋವರ್ಧನಗಿರಿಗೆ ಶತ್ರು. ಅದನ್ನು ಎತ್ತಿ ಕೃಷ್ಣ ಏನು ಮಾಡ್ದ ಅಂತಂದರೆ, ಇನ್ನೂ ಇಂದ್ರದೇವರಿಗೆ ಸಿಟ್ಟು ಬರೋ ಹಾಗೆ ಮಾಡ್ದ. ಹಾಗಿದ್ಮೇಲೆ ನಿನ್ನ ಮಳೆಯನ್ನು ನಾನು ತಡೆಯೋದು ಬೇಕಾಗಿಲ್ಲ, ನಿನ್ನ ಶತ್ರು ಆದ ಗೋವರ್ಧನಗಿರಿಯ ತಡೆಯುತ್ತೆ ಅಂತ. ಆದ್ದರಿಂದ ಇಂದ್ರದೇವರ ಅಹಂಕಾರ ಸ್ವಲ್ಪ ಕುಗ್ಗಿತು. ಯಾಕಂದರೆ ಅವರು ಸ್ವಲ್ಪ ಶ್ರೇಷ್ಠರು. ಅವರಕ್ಕಿಂತ ಕನಿಷ್ಠವಾದಂತಹ ಆ ಗಿರಿಯಿಂದ ಎಲ್ಲ ರಕ್ಷಣೆ ಆಗ್ತಾ ಇದೆ, ಎಲ್ಲ ಗೋಪಾಲರ ರಕ್ಷಣೆ ಆಗ್ತಾ ಇದೆ, ಆಕಳಗಳ ರಕ್ಷಣೆ ಆಗ್ತಾ ಇದೆ ಅಂದಾಗ ಸ್ವಲ್ಪ ಅವರಿಗೆ ಸಿಟ್ಟು ಬಂದಿದ್ದು ಉಂಟು. ಆಗಿದ್ಮೇಲೆ ಆ ಇಂದ್ರದೇವರಿಗೆ ಅವರ ಶತ್ರುವಾದಂತಹ ಗಿರಿಯಿಂದಲೇ ಕಷ್ಟ ಪರಿಹಾರ ಆಯಿತು ಅಂತ ಹೇಳಿ ಅವರ ಅಹಂಕಾರವನ್ನು ಮೊಟಕುಗೊಳಿಸಿದ ಕೃಷ್ಣ ಅಂತ ನಾವು ತಿಳ್ಕೊಳ್ಬೋದು. ಇದು ಒಂದೇ ಅಲ್ಲ, ಗೋವರ್ಧನಿಗರಿಗೂ ಸ್ವಲ್ಪ ಅಹಂಕಾರ ಇತ್ತಂತೆ. ಯಾಕೆ ಅದಕ್ಕೆ ಅಹಂಕಾರ ಅಂದರೆ, ಅದಕ್ಕೆ ಭೂಧರೇಂದ್ರ ಅಂತ ಕರೀತಾರೆ. ಅಂದರೆ ಎಲ್ಲ ಗೋವುಗಳು ಅಲ್ಲೇ ಹೋಗಿ ಮೇಯ್ತಿದ್ವು, ಎಲ್ಲ ಫಲಪುಷ್ಪಗಳೆಲ್ಲ ಸ್ವಲ್ಪ ಅಲ್ಲೇ ಬೆಳೀತಾ ಇತ್ತು. ಹಾಗಿದ್ಮೇಲೆ ಪರ್ವತಗಳಿಗೆ ಸಂಸ್ಕೃತದಲ್ಲಿ ಭೂಭೃತ್ ಅಂತ ಕರೀತಾರೆ. ಭೂಮಿಯನ್ನು ಧರಿಸಿದ್ದು ಅಂತ. ಎಲ್ಲವನ್ನೂ ಧರಿಸಿದ್ದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಕೃಷ್ಣ ಭಗವಂತ ಎಲ್ಲವನ್ನೂ ಧರಿಸಿದ್ದು. ಹಾಗಿದ್ಮೇಲೆ ನಾನೇ ಎಲ್ಲವನ್ನು ಧರಿಸಿದ್ದು, ನಾನೇ ಈ ಎಲ್ಲ ಗೋವುಗಳಿಗೆ ಎಲ್ಲ ಗೋಪಾಲಕರಿಗೆ ಆಶ್ರಯವಾದದ್ದು ನಾನೇ ಎಂಬುವಂತಹ ಒಂದು ಅಹಂಕಾರ ಬಂದಿತ್ತಂತೆ ಗೋವರ್ಧನಗಿರಿಗೆ. ಬೇರೆ ಬೇರೆ ಶ್ರೇಷ್ಠವಾದ ಪರ್ವತಗಳಿದ್ದರೂ ಎಲ್ಲರೂ ಆಶ್ರಯಿಸಿದ್ದು ಗೋವರ್ಧನಗಿರಿಯನ್ನಲ್ವ. ಆದ್ದರಿಂದ ಅದನ್ನು ಕಿರುಬೆರಳಲ್ಲಿ ಎತ್ತೋ ಮೂಲಕವಾಗಿ ನೀನೇನು ಧರಿಸಿಲ್ಲ, ನಿನ್ನನ್ನು ಧರಿಸಿದ್ದು ನಾನೇ, ಹಾಗಿದ್ಮೇಲೆ ನಿನ್ನ ಅಹಂಕಾರವು ಅದು ಉಚಿತ ಅಲ್ಲ ಅಂಥೇಳಿ ತೋರಿಸೋ ಮೂಲಕವಾಗಿ ಆ ಇಬ್ಬರ ಅಹಂಕಾರವನ್ನು ಮೊಟಕುಗೊಳಿಸೋದಕ್ಕಾಗಿ, ಪರಿಹಾರ ಮಾಡೋದಕ್ಕಾಗಿ ಕೃಷ್ಣ ಗೋವರ್ಧನಗಿರಿಯನ್ನು ಎತ್ತಿದ ಅಂತ.